ರೇಪ್ ಕೇಸ್ನಲ್ಲಿ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಮಡೆನೂರು ಮನು ಈಗಾಗಲೇ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ಇವತ್ತು ಕೂಡ ಹಲವಾರು ಕಡೆ ಸ್ಪಾಟ್ ಮಹಜರ್ಗೆ ಕರ್ಕೊಂಡು ಹೋಗ್ತಾರೆ ಅಂತ. ಸದ್ಯಕ್ಕೆ ರೇಪ್ ಕೇಸ್ನಲ್ಲಿ ಈಗ ಮಡೆನೂರು ಮನು ಅರೆಸ್ಟ್ ಆಗಿ 5 ದಿನಗಳ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ಪಬ್ಲಿಕ್ ಟಿವಿಗೆ ಮಡೆನೂರು ಪತ್ನಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನನ್ನ ಗಂಡ ಒಳ್ಳೆಯವರು, ಯಾವ ತಪ್ಪನ್ನೂ ಮಾಡಿಲ್ಲ, ಇದೆಲ್ಲ ನನ್ನ ಪತಿಯ ವಿರುದ್ಧ ಮಾಡಿರ್ತಕ್ಕಂಥ ಷಡ್ಯಂತ್ರ ಅಂತ ಸಂತ್ರಸ್ತೆಯ ಆರೋಪಕ್ಕೆ ಮನು ಪತ್ನಿ ತಿರುಗೇಟನ್ನು ಕೊಟ್ಟಿದ್ದಾರೆ. ರೇಪ್ ಕೇಸ್ನಲ್ಲಿ ನಟ ಮಡೆನೂರು ಮನು ಅರೆಸ್ಟ್ ಆಗಿದ್ದಾರೆ ಒಂದು ಕಡೆ, ಆದರೆ ಪತಿಯ ಪರವಾಗಿ ಪತ್ನಿ ನಿಂತಿದ್ದಾರೆ. ನನ್ನ ಗಂಡ ಯಾವ ತಪ್ಪನ್ನೂ ಮಾಡಿಲ್ಲ, ಇವೆಲ್ಲವೂ ಕೂಡ ಪಿತೂರಿ. ಅವನ ಸಿನಿಮಾ ರಿಲೀಸ್ ಆಗ್ತಾ ಇರತಕ್ಕಂಥ ಸಹಿಸಲಾಗದ ಕೆಲವರು ಈ ರೀತಿ ಮಾತಾಡಿದ್ದಾರೆ ಅಂತ. ಮೇಡಮ್, ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ ಮನು ಅವರ ವಿರುದ್ಧ. ಇಷ್ಟು ದಿನ ಕಾಮಿಡಿ ನಟನಾಗಿ ನೋಡಿದ್ರು ಇಡೀ ಕರ್ನಾಟಕ, ಈಗ ಅವ್ರ ಮೇಲೆ ಸಾಕಷ್ಟು ಆರೋಪ ಬರ್ತಾ ಇದೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಸರ್, ಆರೋಪ ಎಲ್ಲ ಸುಳ್ಳು ಸರ್. ಅದೆಲ್ಲ ಮಾಡ್ತಿರೋದೆಲ್ಲ ಷಡ್ಯಂತ್ರ, ಸುಳ್ಳು ಸರ್ ಅದು. ಈಗ ದಿನಕ್ಕೆ ಒಂದೊಂದು ಬೆಳವಣಿಗೆಗಳಾಗ್ತಾ ಇದೆ. ಅವ್ರ ಬಗ್ಗೆ ಆಡಿಯೋಗಳು ಬರ್ತಾ ಇದೆ, ವಿಡಿಯೋಗಳು ಬರ್ತಾ ಇದೆ. ಮನು ಅವರೇ ಸ್ವತಃ ಮಾತಾಡಿದಂತಹ ವಿಡಿಯೋಗಳೆಲ್ಲ ಇದ್ದಾವೆ. ಸೊ ಅದ್ರ ಬಗ್ಗೆ ಎಲ್ಲ ಏನು? ಅದ್ರ ಬಗ್ಗೆ ಎಲ್ಲ ಸರ್, ಆಕೆ ಯಾರು ಈಗ ಆರೋಪ ಮಾಡಿದ್ದಾರೆ ಮಿಂಚು ಅನ್ನೋರು, ಅದಕ್ಕೆಲ್ಲ ಸಾಕ್ಷಿ ಸಮೇತವಾಗಿ ನಾವು ಏನೇನು ಕಾನೂನಿಗೆ ಕೊಡಬೇಕು, ನಮ್ಮ ಲಾಯರ್ ಹತ್ರಕ್ಕೆ ಏನೇನು ಕೊಡಬೇಕು ಅನ್ನೋದೆಲ್ಲ ಕೊಟ್ಟಿದ್ದೀವಿ ಸರ್. ಅವ್ರು ತನಿಖೆ ಮಾಡ್ತಾ ಇದ್ದಾರೆ. ಅಂದರೆ ಮನು ಅವರು ಒಂದು ವಿಡಿಯೋದಲ್ಲಿ ಹೇಳ್ತಾರೆ, ಮತ್ತು ಒಂದು ಆಡಿಯೋದಲ್ಲೂ ಕೂಡ ಮೆನ್ಷನ್ ಮಾಡಿರ್ತಕ್ಕಂಥದ್ದು, ವಾಟ್ಸಪ್ ಚಾಟ್ಗಳು ಕೂಡ ಸಿಕ್ಕಿರ್ತಕ್ಕಂಥದ್ದು. ನಾನು ಕೊನೆವರೆಗೂ ನಿನಗೆ ಮೋಸ ಮಾಡೋದಿಲ್ಲ, ನಾನು ನಿನ್ನ ಚೆನ್ನಾಗಿ ನೋಡ್ಕೋತೀನಿ ಅಂತ ಈ ಥರ ಎಲ್ಲ ಭರವಸೆಯನ್ನು ಕೊಟ್ಟಿದ್ದಾರೆ. ಮತ್ತು ಅವರು ಆರೋಪ ಮಾಡೋದು, ಈಗ ಸಂತ್ರಸ್ತೆ ಆರೋಪ ಮಾಡ್ತಾರೆ ನಿಮಗೆ ಏನಂದರೆ ಬಲವಂತವಾಗಿ ನನಗೆ ತಾಳಿ ಕಟ್ಟಿದ್ದ ಮನು ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಏನು ಹೇಳ್ತೀವಿ ಸರ್? ಈಗ ಏನು ಆರೋಪ ಮಾಡ್ತಿದ್ದಾರೆ ಮಿಂಚು ಅವರು, ಅವ್ರಿಗೆ ಅಪ್ಪ ಅಮ್ಮ ಇಲ್ಲ ಅನ್ನೋ ಕರುಣೆ ಮೇಲೂ ನಾನು ಚೆನ್ನಾಗಿ ನೋಡ್ಕೊತೀನಿ ಲೈಫ್ ಲಾಂಗ್, ಆ ಥರನೂ ಹೇಳಿರ್ಬೋದಲ್ಲ ಸರ್. ಅದಾದಮೇಲೆ ನೆಕ್ಸ್ಟ್ ನೀವೇನೋ ಕೇಳಿದ್ರಲ್ಲ, ಇಲ್ಲ ಸರ್, ಅದೇನೇ ಇದ್ರೂ ವಕೀಲರನ್ನು ಕೇಳ್ಕೋಬೇಕು ಸರ್. ಯಾಕೆಂದರೆ ಅವ್ರಿಗೆ ನಾವು ಏನೇನು ಕೊಡಬೇಕು ಅದೆಲ್ಲ ಕೊಟ್ಟಿದ್ದೀವಿ ಸರ್. ಅಂದರೆ ಬೇಸಿಕ್ಲಿ ಮನು ಹೇಗೆ ಏನಂತ, ಯಾವ ಥರದ ವ್ಯಕ್ತಿ ನೀವು ಕಂಡಂಗೆ? ಈಗ 6-7 ವರ್ಷದಿಂದ ನೀವು ಅವ್ರ ಜೊತೆ ಸಂಸಾರ ಮಾಡ್ತಿದ್ದೀರಾ, ಹೇಗೆ ಸರ್? ತುಂಬ ಒಳ್ಳೆ ವ್ಯಕ್ತಿ ಸರ್. ಅವ್ರನ್ನ ಏನಂತ ಕೇಳಬೇಕಂದ್ರೆ ಅವ್ರ ಊರಲ್ಲಿ ಹೋಗಿ ಕೇಳಬೇಕು, ಇಲ್ಲ ಅವ್ರ ಫ್ರೆಂಡ್ಸ್ ಸರ್ಕಲಲ್ಲಿ ಅವ್ರು ಏನು ಅನ್ನೋದನ್ನ ಅವ್ರನ್ನ ಕೇಳಿದರೆ ಗೊತ್ತಾಗುತ್ತೆ ಸರ್. ತುಂಬ ಒಳ್ಳೆ ವ್ಯಕ್ತಿ ಸರ್. ಎಷ್ಟು ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ ಅದೆಲ್ಲ ಹೇಳ್ಕೊಬಾರ್ದು. ತುಂಬ ಒಳ್ಳೆ ವ್ಯಕ್ತಿ ಸರ್. ನೀವು ಹಂಗೆ ಇತ್ತು ಅಂದರೆ ಊರಲ್ಲಿ ಹೋಗ್ಬಿಟ್ಟು ಕೇಳಿ, ಇಲ್ಲಾಂದ್ರೆ ಅವ್ರ ಫ್ರೆಂಡ್ಸ್ ಸರ್ಕಲ್ನ ಕೇಳಿ ಸರ್, ನಿಮಗೆ ಗೊತ್ತಾಗುತ್ತೆ. ಈಗ ದೂರನ್ನು ನೀಡ್ತಾ ಇದ್ದಾರಲ್ಲ, ಅವರು ಸಾಕಷ್ಟು ವರ್ಷದಿಂದ ಪರಿಚಯ, 18ರಿಂದನೇ ಪರಿಚಯ, ಅಂದರೆ ಒಂದು 6-7 ವರ್ಷದಿಂದ ಪರಿಚಯ ಇದ್ದರು. 2022ರಿಂದ ಅವರು ಇತ್ತೀಚೆಗೆ ಅವರು ಒಟ್ಟಿಗೆ ಇದ್ದರು ಅಂತ ಎಲ್ಲ ಹೇಳಿದರು. ಸೊ ಈ ಒಂದು ಸಂದರ್ಭದಲ್ಲಿ ಮನೆಗೆ ಬರೋದು ಹೋಗೋದು ಆ ಥರ ಏನಾದ್ರು ಮಾಡ್ತಾ ಇದ್ರ? ದೂರು ಕೊಟ್ಟಿದ್ದಾರಲ್ಲ ಆ ಮಹಿಳೆ ಸರ್, ಒಂದು ರಿಯಾಲಿಟಿ ಶೋನಲ್ಲಿ ಇಬ್ಬರಳು ಪರಿಚಯ ಆಗಿದೆ ಸರ್. ಅದಕ್ಕಿಂತ ಮುಂಚೆ ಇಬ್ಬರಳು ಪರಿಚಯ ಯಾರು ಅನ್ನೋದು ಗೊತ್ತಿಲ್ಲ ಸರ್. ಇವ್ರು ಯಾಕಂದರೆ ಹಳ್ಳಿಲಿದ್ರು, ಅಂದರೆ ಮಡೆನೂರಲ್ಲಿದ್ದರು ಸರ್. ಆ ರಿಯಾಲಿಟಿ ಶೋಗೆ ಸೆಲೆಕ್ಟ್ ಆದಮೇಲೆ ಬೆಂಗಳೂರಿಗೆ ಬಂದಿದ್ದು ಸರ್. ಅದರಿಂದ ಪರಿಚಯ ಆಗಿದ್ದು. ಇವರು ಈಗ ಪ್ರೋಗ್ರಾಮಿಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಇವರೊಬ್ಬರೇ ನಮ್ಮ ಮನೆಗೆ ಬಂದಿಲ್ಲ ಸರ್. ಹಲವಾರು ಕಲಾವಿದರು ನಮ್ಮ ಮನೆಗೆ ಬಂದಿದ್ದಾರೆ. ಅಂದರೆ ಏನು ಗೊತ್ತಾ, ಈಗ ಫ್ರೆಂಡ್ಶಿಪ್ಪಲ್ಲಿ ಬಂದಿದ್ದಾರೆ. ನಾನು ಮನೇಲಿ ಬಂದಾಗ ಅವ್ರನ್ನ ಹೆಂಗೆ ಟ್ರೀಟ್ ಮಾಡಿ, ಒಬ್ಬನ ಗೆಸ್ಟ್ ಟ್ರೀಟ್ ಮಾಡಿ ಹೆಂಗೆ ಕಳಿಸ್ಬೇಕು ಆ ಥರ ಕಳಿಸಿದ್ದೀನಿ ಸರ್ ನಾನು. ಅಂದರೆ ಈ ರೀತಿಯಾದಂಥ ಆರೋಪವನ್ನು ಯಾಕೆ ಮಾಡ್ತಾ ಇದ್ದಾರೆ? ಏನು ಉದ್ದೇಶ ಇರ್ಬೋದು? ನಿಮಗೇನು ಅನಿಸ್ತಾ ಇದೆ ಅಂತ? ಅದು ನನಗೂ ಗೊತ್ತಿಲ್ಲ ಸರ್. ಅವ್ರು ಯಾಕೆ ಈ ಥರ ಆರೋಪ ಮಾಡ್ತಾಯಿದ್ದಾರೆ? ಬೆಸ್ಟ್ ಫ್ರೆಂಡು ಅಂತಾರೆ, ಈ ಥರ ಆರೋಪ ಯಾಕೆ ಮಾಡ್ತಾರೆ ನನಗೆ ಗೊತ್ತಿಲ್ಲ ಸರ್. ಅದನ್ನೆಲ್ಲ ಅವರನ್ನೇ ನೀವು ಕೇಳಬೇಕು. ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವರನ್ನೇ ಕೇಳಬೇಕು ಸರ್ ನೀವು. ಈಗ ಅವರು ಒಂದು ಆರೋಪ ಮಾಡ್ತಾ ಇರೋದು, ಇನ್ನೊಂದು ಗಂಭೀರವಾಗಿ ಆರೋಪ ಮಾಡ್ತಾ ಇರೋದು, ನನಗೆ ಬಲವಂತವಾಗಿ ತಾಳಿ ಕಟ್ಟಿದ್ರು, ಒಂದು ಅತ್ಯಾಚಾರ ಮಾಡಿದರು, ಪದೇ ಅತ್ಯಾಚಾರ ಮಾಡಿದರು, ಒಂದು ಕಾರ್ಯಕ್ರಮಕ್ಕೆ ಹೋದಲ್ಲೇನೂ ಕೂಡ ಮಾಡಿದರು, ಅದಾದಮೇಲೆ ತಾಳಿ ಕಟ್ಟಿದ್ರು, ಹಾಗಾಗಿ ನಾನು ಸುಮ್ಮನಿದ್ದೆ ಅಂತಂತ ಹೇಳಿದರು. ಇತ್ತೀಚೆಗೆ ಒಂದು ಶನಿವಾರ ಮತ್ತೆ ಮನೆಗೆ ಬಂದು ನನಗೆ ಕೂಡಿಸಿ ಮತ್ತೆ ಅತ್ಯಾಚಾರ ಮಾಡಿದ್ದಾರೆ ಅಂತ ಒಂದು ಆರೋಪ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಏನು ಸರ್? ಈಗ ಅವ್ರು ಯಾರು ಆರೋಪ ಮಾಡ್ತಿದ್ದಾರೆ ಅದು ನೀವು ಅವ್ರ ಹತ್ರನೇ ಕೇಳಬೇಕು ಸರ್. ನನ್ನ ಗಂಡನ ಬಗ್ಗೆ ನನಗೆ ಗೊತ್ತಿರುತ್ತೆ ಅಲ್ವಾ ಸರ್. ಯಾಕಂದರೆ 8 ವರ್ಷದಿಂದ ನಾನು ಸಂಸಾರ ಮಾಡ್ಕೊಬಂದಿರೋದು. ಅದನ್ನು ಏನಂದ್ರೆ ನೀವು ಅವ್ರ ಹತ್ರನೇ ಕೇಳಿ ಸರ್. ನಂಗೆ ಅದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ. ಈ ಮೊದಲು ಅಂದರೆ ಅವರು 2 ಸರಿ ನಾನು ಪ್ರೆಗ್ನೆಂಟ್ ಆಗಿದ್ದೆ, ಅಬೋಷನ್ ಕೂಡ ಮಾಡಿಸಿದ್ರು, ಮನುನೇ ಬಲವಂತವಾಗಿ ಇದನ್ನು ಅಬೋಷನ್ ಮಾಡಿಸಿ ಅಂತ ಮಾತ್ರೆ ಎಲ್ಲ ಕೊಟ್ಬಿಟ್ಟು ಮಾಡಿಸಿದ್ರು ಅಂತ ಈ ಥರದಲ್ಲೇ ಆರೋಪ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಏನು ಸರ್? ಅದ್ರ ಬಗ್ಗೆ ನನಗೇನೂ ಗೊತ್ತಿಲ್ಲ ಸರ್. ಈಗ ನಾನು ನಿಮ್ಮಂಗೆನೇ ಸೇಮ್ ಅವ್ರು ಏನೇನು ಹೇಳ್ತಿದ್ರೆ ಅದು ಇವಾಗಲೇ ಸರ್ ನನಗೆ ಗೊತ್ತು. ಮುಂಚಿದ ಬಗ್ಗೆ ಏನೂ ನನಗೆ ಗೊತ್ತಿಲ್ಲ ಸರ್.
ಅಂದರೆ ಅದು ಅಬೋಷನ್ ಆದಂಥ ಸಂದರ್ಭದಲ್ಲಿ ನಾನು ಅವ್ರ ನಮ್ಮ ಹೆಂಡತಿಗೂ ಈ ವಿಷಯನ ಹೇಳಿದ್ದೀನಿ ಅನ್ನೋದನ್ನು ಮನು ಅವ್ರ ಹತ್ರ ಹೇಳಿದ್ರಂತೆ. ಈಗ ಆರೋಪ ಮಾಡ್ತಾ ಇದ್ದಾರೆ ಅವ್ರ ಹತ್ರ ಹೇಳಿದ್ರಂತೆ. ಅದು ಏನಾದರೂ ನಿಮ್ಗೆ ಗೊತ್ತಿತ್ತಾ ಹೇಗೆ, ಅಥವಾ ಇವರಿಬ್ಬರು ಲಿವಿಂಗ್ ರಿಲೇಷನ್ಶಿಪ್ಪಲ್ಲಿ ಅಥವಾ ಒಟ್ಟಿಗೆ ಇರೋದು ಸಹಜೀವನ ನಡೆಸ್ತಾ ಇರೋದು ಏನಾದರೂ ನಿಮಗೆ ಗೊತ್ತಿತ್ತಾ? ಸರ್ ಇದೇನು ನನಗೆ ದೇವ್ರನೇ ಗೊತ್ತಿಲ್ಲ ಸರ್. ಯಾಕೆ ನಾವು ಹಳ್ಳಿ ಜೀವನ ಇರೋರು, ಇದೇನು ಈ ಸಿಟಿ ಜೀವನ ನಮಗೆ ಗೊತ್ತಿಲ್ಲ ಸರ್. ಈಗ ರಿಯಾಲಿಟಿ ಶೋಗೆ ಬಂದಮೇಲೆ ನಾವು ಇಲ್ಲಿಗೆ ಬಂದಿರೋದು. ಇದ್ರ ಬಗ್ಗೆ ನನಗೇನೂ ಗೊತ್ತಿಲ್ಲ ಸರ್. ಆ ಮಹಿಳೆ ಆರೋಪ ಮಾಡ್ತಾ ಇರೋದು ಅಂದರೆ ತಾತನಿಗೆ 2 ಮದುವೆ ಆಗಿತ್ತು, ನನ್ನ ಅಪ್ಪನಿಗೆ 2 ಮದುವೆ ಆಗಿತ್ತು. ಸೊ ಹಾಗಾಗಿ ದೇವರು ನಿನ್ನ ಒಟ್ಟಿಗೆ ಸೇರಿಸಿರ್ಬೋದು, ಅದಕ್ಕೆ ನಂದು ಇದು 2ನೇ ಮದುವೆ ಅಂತಂದು ಹೇಳಿದ್ರಂತೆ ಮನು ಅವ್ರ ಮುಂದೆ. ಸೊ ಇದು ನಿಜಾನ ಹೇಗೆ? ಅವ್ರ ತಾತ ಮತ್ತು ಅವ್ರ ತಂದೆಗೆ 2 ಮದುವೆ ಆಗಿತ್ತು ಸರ್. ಈಗ ಬೆಸ್ಟ್ ಫ್ರೆಂಡ್ ಅಂದಮೇಲೆ ನಮ್ಮ ಜೀವನದಲ್ಲಿ ಏನು ನಡೀತು ಅನ್ನೋದು ಹೇಳ್ಕೋಬೇಕು, ಅವಳ ಜೀವನದಲ್ಲಿ ಏನು ನಡೀತು ಎಲ್ಲ ಹೇಳ್ಕೊತೀವಲ್ವ ಸರ್, ಶೇರ್ ಮಾಡ್ತೀವಿ. ಅವರು ಕೇಳಿರ್ತಾರೆ ನಿಮ್ಮ ತಾತ ಏನು ಹೆಂಗೆ ಅನ್ನೋ ಕೇಳಿದಾಗ ಅವ್ರು ಹೇಳಿರಬಹುದು ಅನಿಸುತ್ತೆ ಸರ್. ಅದು ನನಗೆ ಗೊತ್ತಿಲ್ಲ ಸರ್. ಈಗ ಲಾಯರ್ನ ಭೇಟಿಯಾಗಿದ್ದೀರಾ, ಏನೇನೆಲ್ಲ ದಾಖಲೆಗಳು ಕೊಟ್ಟಿದ್ದೀರಾ, ನಿಮ್ಮ ಹತ್ರ ಏನು ಸಾಕ್ಷಿಗಳಿದೆ? ಮನೋವ್ರನ್ನ ಭೇಟಿ ಆಗಿದ್ದೀರಾ ಹೇಗೆ ಅಂತ? ಸರ್ ನಮ್ಮ ಮನೋವ್ರನ್ನ ಭೇಟಿ ಆಗಿಲ್ಲ. ನಾವು ಲಾಯರಿಗೆ ನಮ್ಮ ಹತ್ರ ಏನೇನು ಸಾಕ್ಷಿಗಳಿತ್ತು ಅವೆಲ್ಲ ನಾವು ಅವ್ರಿಗೆ ಕೊಟ್ಟಿದ್ದೀವಿ ಸರ್. ಮನೋವ್ರಿಗೆ ಅಂದ್ರೆ ಭೇಟಿ ಆಗೋಕ್ಕೆ ಏನು ಸಾಧ್ಯತೆ ಆಯ್ತಾ, ಅಥವಾ ಏನೋ ಮಗು ತಂದೆನ ಏನು ಕೇಳ್ತಾ ಇದೆಯಾ, ಅಥವಾ ನೋಡಬೇಕು ಅಂತ ಏನಾದ್ರು ಕೇಳ್ತಾ ಇದೆ? ಮನೋವ್ರನ್ನ ಹಚ್ಕೊಂಡಿತ್ತು ಮಗು ಹೇಗೆ ಅಂತ? ಅಂದರೆ ಸರ್ ಅವ್ರಿಗೆ ಮಗಳು ಅಂದರೆ ತುಂಬ ಪ್ರಾಣ. ಅವಳು ತುಂಬ ದಿನ ಕೇಳ್ತಾನೆ ಇದ್ದಾಳೆ, ಅಮ್ಮ ಅಪ್ಪ ಇಲ್ಲಿ ಅಂತ. ಯಾಕೆಂದರೆ ಚಿಕ್ಕ ಮಗು, ಈಗಲೇ ಅವಳಿಗೆ ಏನು ಹೇಳ್ಬಾರ್ದು ಅನ್ನೋ ರೀಸನ್ಗೆ ಇಲ್ಲ ಅಮ್ಮ ಅಪ್ಪ ಇಲ್ಲೇ ಹೊರ್ಗಡೆ ಹೋಗಿದ್ದಾರೆ ಈ ಥರ ಹೇಳಿದ್ದೀವಿ. ಅವಳನ್ನೂ ಕರ್ಕೊಂಡೋಗಿ ತೋರಿಸಿಲ್ಲ ಸರ್. ಕರ್ಕೊಂಡೋಗಿ ತೋರಿಸ್ತು ಅಂದರೆ ಅವ್ರು ಯಾವ ಪರಿಸ್ಥಿತಿಯಲ್ಲಿ ಒಳಗಡೆ ಇದ್ದಾರೋ ಗೊತ್ತಿಲ್ಲ. ಇವಳು ದಿನ ಕೇಳೋದು ಇನ್ನೂ ನಮಗೆ ಜಾಸ್ತಿ ಆಗುತ್ತೆ ಸರ್. ಅದಕ್ಕೆ ಕರ್ಕೊಂಡೋಗಿಲ್ಲ, ತೋರಿಸಿಲ್ಲ ಸರ್. ನಾವು ಹೋಗಿ ಮೀಟ್ ಆಗಿಲ್ಲ. ಎಲ್ಲ ಲಾಯರ್ ಅವ್ರು ನೋಡ್ಕೋತಾ ಇದ್ದಾರೆ. ಒಂದು ಕಡೆ ಅವರಿಗೆ ಶಿಕ್ಷೆ ಆಗಲಿ ಅಂತ ಆ ಮಹಿಳೆ ಆರೋಪ ಮಾಡ್ತಾರೆ. ಮಹಿಳೆ ಶಿಕ್ಷೆ ಆಗಬೇಕು, ಇದಕ್ಕೆ ತಕ್ಕ ಶಿಕ್ಷೆ ಆಗಬೇಕು ಅನ್ನೋದು ಒಂದು ಕಡೆ ಆದರೆ, ಇದರಿಂದ ಅವ್ರನ್ನ ಪಾರು ಮಾಡಬೇಕು, ಅವ್ರನ್ನ ಆಚೆ ತರಬೇಕು ಕಾನೂನು ಮುಖಾಂತರ ಅಂತ ಕಾನೂನು ಹೋರಾಟ ನಡೆಸಿದ್ದೀರಾ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಸರ್ ಆಲ್ರೆಡಿ ಈಗ ತನಿಖೆ ಸ್ಟಾರ್ಟ್ ಆಗಿದೆ. ಯಾರ್ದು ತಪ್ಪು ಯಾರ್ದು ಸರಿ ಅನ್ನೋದ ಕಾನೂನು ಹೇಳುತ್ತೆ ಸರ್. ಈಗ ನಾವೇ ಎಲ್ಲನೂ ನಿರ್ಧಾರ ಮಾಡೋಕ್ಕಾಗಲ್ಲ ಸರ್. ಯಾರು ತಪ್ಪಿದೆ ಯಾರು ಸರಿ ಇದೆ ಕಾನೂನು ಹೇಳುತ್ತೆ. ನಮ್ಮ ಲಾಯರ್ ಅದಕ್ಕೆ ಏನೇನು ಬೇಕೆಲ್ಲ ಮಾಡ್ತಿದ್ದಾರೆ ಸರ್. ನಿಮಗೇನು ಅನಿಸುತ್ತೆ? ಈ ಮಹಿಳೆ ಈಗ ಇಷ್ಟೆಲ್ಲ ಆರೋಪ ಮಾಡ್ತಾ ಇದ್ದಾರೆ, ಇಷ್ಟೆಲ್ಲ ಆಡಿಯೋಗಳು ಬಂದಿದೆ, ವಿಡಿಯೋಗಳು ಬಂದಿದೆ. ಸೊ ಇದ್ರ ಬಗ್ಗೆ ಮತ್ತು ಇನ್ನೂ ಅವರ ಹತ್ರ ಸಾಕಷ್ಟು ಸಾಕ್ಷ್ಯಗಳು ಇದೆ, ನಮ್ಮ ಹತ್ರ ಪ್ರೂಫ್ ಇದೆ ಅಂತಲೂ ಹೇಳ್ತಾ ಇದ್ದಾರೆ ಆರೋಪ ಮಾಡಿರ್ತಂಥ ಮಹಿಳೆ. ಇದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟ? ಸರ್ ಇದ್ರ ಬಗ್ಗೆ ಎಲ್ಲ ನನಗೆ ಗೊತ್ತಿಲ್ಲ ಸರ್. ಅವ್ರು ಏನೇನು ಪ್ರೂಫ್ ಇಟ್ಕೊಂಡು ಮಾಡಿದಾರೋ, ಏನೇನು ಪ್ರೂಫ್ ಇದೆ ನನಗೆ ಗೊತ್ತಿಲ್ಲ ಸರ್. ಅವ್ರು ಏನೇ ಕೊಟ್ಟರು ನಮ್ಮ ಹತ್ರಲ್ಲೂ ಸ್ವಲ್ಪ ಸಾಕ್ಷಿ ಆಧಾರ ಏನೇನಿದೆ ಎಲ್ಲನೂ ನಾವು ಆಲ್ರೆಡಿ ನಮ್ಮ ಲಾಯರ್ ಅವ್ರಿಗೆ ಕೊಟ್ಟಿದ್ದೀವಿ. ಅವರು ಇದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಸರ್. ನಿಮಗೇನು ಅನಿಸುತ್ತೆ? ಮನು ಈ ವಿಚಾರದಲ್ಲಿ ತಪ್ಪು ಮಾಡಿಲ್ಲ ಸರ್. ಮಾಡಿಲ್ದೋದಕ್ಕೆ ಅಲ್ವ ಸರ್ ಹೆಂಡ್ತಿಯಾಗಿ ನಾನು ಹೋರಾಟ ಮಾಡ್ತಿರೋದು. ನನಗೆ ಜಯ ಸಿಗೋ ಗಂಟ ಹೋರಾಟ ಮಾಡ್ತೀನಿ ಸರ್. ನನ್ನ ಗಂಡಂದು ಇದರಲ್ಲಿ ಯಾವುದೇ ತಪ್ಪಿಲ್ಲ ಸರ್. ನಾನು ಬಿಟ್ಕೊಡಲ್ಲ ಸರ್ ನನ್ನ ಗಂಡನ. ಕೆಲವರು ಪ್ರಶ್ನೆ ಏನಾಗಿದೆ ಅಂದರೆ, ಇಷ್ಟು ವರ್ಷ ಅವರು ಜೊತೆಗಿದ್ರು, ಅವತ್ತು ಬರದೇ ಇರತಕ್ಕಂಥ ಆರೋಪ ಇವತ್ತು ಯಾಕೆ ಬರ್ತಾ ಇದೆ ಅನ್ನೋ ಒಂದು ಮಾತು ಕೂಡ ಕೇಳಿ ಬರ್ತಾ ಇದೆ. ಈ ಸಿನಿಮಾ ರಿಲೀಸ್ ಸಂದರ್ಭದಲ್ಲಿ ಯಾಕೆ ಬಂತು ಅನ್ನೋದು ಕೂಡ, ಇದಕ್ಕೆ ಕಾಣದ ಕೈಗಳು ಏನೋ ಕೈವಾಡ ಇದೆ ಅನ್ನೋದನ್ನ ಕೂಡ ಮನು ಅವರೇ ಹೇಳಿದ್ರು. ಅದೇನಾದ್ರೂ ನಿಮ್ಗೆ ಮಾಹಿತಿ ಸರ್? ಅದನ್ನ ನೀವು ಅವರನ್ನೇ ಕೇಳಬೇಕು ಸರ್. ಕಾಣದ ಕೈ ಯಾರು ಅಂತ ಅವ್ರಿಗೆ ಗೊತ್ತಿರುತ್ತೆ, ನನಗೆ ಗೊತ್ತಿಲ್ಲ ಸರ್. ಅದು ಕಾಣದ ಕೈ ಯಾರ್ದು ಅಂತ ಗೊತ್ತಿಲ್ಲ. ಇದೆಲ್ಲ ಶೆಡ್ ಅಂತಾರೆ ಸರ್. ನಾನು ಅದನ್ನೇ ಕೇಳ್ಕೊತಿರೋದು, ಯಾರು ಆರೋಪಿ ಮಾಡಿದ್ದಾರೆ, ಇದು ಎಲ್ಲಿಗೂ ಹೋಗ್ತಾ. ಇದು ಮಡೆನೂರು ಮನು ಅವರ ಪತ್ನಿಯ ಮಾತುಗಳು. ನನ್ನ ಗಂಡ ಯಾವ ತಪ್ಪನ್ನೂ ಮಾಡಿಲ್ಲ, ನಾನು ಕೊನೆಯ ತನಕ ನನ್ನ ಗಂಡನ ಪರವಾಗಿ ನಿಂತು ಹೋರಾಟವನ್ನು ಮಾಡ್ತೀನಿ. ಇದೆಲ್ಲ ಷಡ್ಯಂತ್ರ, ಪಿತೂರಿ. ಒಬ್ಬ ವ್ಯಕ್ತಿ ಸಿನಿಮಾ ರಂಗದಲ್ಲಿ ಬೆಳೆದು ಬಿಡ್ತಾನೆ ಅಂತ ಸಹಿಸಲಾಗದವರು ಆಕೆಯನ್ನು ಈ ರೀತಿ ಬಳಸ್ಕೊಂಡಿದ್ದಾರೆ. ಇವೆಲ್ಲ ಸುಳ್ಳು. ಎಲ್ಲ ಕಲಾವಿದರು ಕೂಡ ನಮ್ಮ ಮನೆಗೆ ಬರ್ತಾಯಿದ್ರು, ಹಾಗೆಯೇ ಈಕೆನೂ ಬಂದು ಹೋಗ್ತಾಯಿದ್ರು. ಅದರಲ್ಲಿ ವಿಶೇಷತೆ ಅಂತೇನಿಲ್ಲ. ಆಕೆ ಮಾಡಿರ್ತಕ್ಕಂಥ ಆರೋಪಗಳೇ ಸುಳ್ಳು. ನಮ್ಮ ಹತ್ರನೂ ಸಾಕ್ಷ್ಯಾಧಾರಗಳಿದೆ, ಅದನ್ನು ನಾವು ಕೂಡ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತೀವಿ ಅಂತ ಮಡೆನೂರು ಮನು ಅವರ ಪತ್ನಿಯ ಮಾತು. ಅವ್ರಿಗೊಬ್ಬರು ಹೆಣ್ಮಗಳು ಕೂಡ ಇದ್ದಾರೆ. ಹಾಗಾಗಿ ಇವಾಗ ಗಂಡನ ಪರವಾಗಿ ಹೆಂಡತಿ ನಿಂತು ಕಾನೂನು ಹೋರಾಟವನ್ನು ಮಾಡ್ತೀನಿ ಅಂತ ಹೇಳಿದ್ದಾರೆ.